ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಾವಿವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀವಿ. ನಾವು ಮಧುಗಿರಿಗೆ ಹೋಗ್ತಾಯಿದ್ವಿ. ನನ್ನ ಮಗ, ಮೂರನೇ ಮಗ, ಜಾಮೂನ್ ತಿನ್ನಬೇಕು ಅಂತ ಅಂದ. ಅದಕ್ಕೆ ನಮ್ಮ ಮನೆಯವರು ರೆಡಿ ಜಾಮೂನ್ಗಿನ್ನ ಮನೆಗೆ ಮಾಡೋಣ ಜಾಮೂನು ಅಂತೇಳಿ ಪೌಡ್ರು ತಗೊಂಬಂದರು. ಈಗ ನಮ್ಮ ಮನೆಯವರೇ ಮಾಡ್ತೀನಿ ಅಂತೇಳಿ ಕೂತವ್ರೆ. ಪೌಡ್ರಂತೂ MTR ಜಾಮೂನ್ ಪೌಡ್ರು ತಂದಿದ್ರು. ಅದು ಒಂದಕ್ಕೆ ಒಂದು ಫ್ರೀ ಇತ್ತು. ನಾವೇನಾದರೂ ರೆಡಿ ಜಾಮೂನ್ ತಂದಿದ್ರೆ ಒಂದು ಬಾಕ್ಸಿಗೆ 20ರಿಂದ 30 ರೂಪಾಯಿ ಇರೋದು. ಈಗ ಏನಿಲ್ಲ ಅಂದ್ರೂ ನಾವು 3 ಬಾಕ್ಸ್ ತಗೊಳ್ಳೇಬೇಕು. ನಮ್ಮಿಬ್ರಿಗಿಲ್ಲ ಅಂದ್ರೂ 3 ಬಾಕ್ಸಿಗೆ ಒಂದು 60 ರೂಪಾಯಿ ಆಗಿರೋದು, ಇಲ್ಲಾಂದರೆ 90 ರೂಪಾಯಿ ಆಗಿರೋದು. ಈ ಪೌಡ್ರ್ ಬಂದು ಬರೀ 135 ರೂಪಾಯಿ ಅಷ್ಟೇ ಎರಡರಿಂದನೂ. ಈಗ ನಮಗೆ ಅಲ್ವಾ ಉಳಿತಾಯ ಆಗಿರೋದು. ಇದರಿಂದ ನಾವು ಎಷ್ಟು ಬೇಕಾದರೂ ಜಾಮೂನ್ ತಿನ್ಬೋದು. ನಮ್ಮ ಮನೆಯವ್ರಿಗಂತೂ ಮೂರನೇ ಮಗನ ಕಂಡ್ರೆ ತುಂಬ ಪ್ರೀತಿ ಜಾಸ್ತಿ. ಅದಕ್ಕೆ ಅವನೇನು ಕೇಳಿದ್ರೂ ಕೊಡಿಸ್ತಾ ಇರ್ತಾರೆ. ಜಾಮೂನ್ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿ ಕಲಿಸ್ಕೋಬೇಕಾಗುತ್ತೆ. ಏಕೆ ಅಂತಂದರೆ ನಾವು ನೀರು ಹಾಕ್ತೀವಲ್ವ, ಆ ಟೈಮಲ್ಲಿ ಜಾಸ್ತಿ ನೀರು ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಬಂದುಬಿಡುತ್ತೆ, ಜಾಮೂನೆಲ್ಲ ಒಡೆದೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ನಾವು. ನಾನೇನಾದರೂ ಜಾಮೂನ್ ಮಾಡು ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದರೆ, ನೀನೇ ಮಾಡಿಬಿಡಮ್ಮ ಅಂತೇಳಿ 2 ಪ್ಯಾಕೆಟ್ ತಂದು ಕೊಟ್ಬಿಡೋರು ಮಾಡೋದಕ್ಕೆ ಅಂತೇಳಿ. ಸದ್ಯ ನಾನಂತೂ ಬಚಾವಾದೆ. ನಾನಂತೂ ಹೇಳಿಲ್ಲ ಜಾಮೂನ್ ಮಾಡು ಅಂತೇಳಿ. ಮಗ ಹೇಳಿರೋದ್ರಿಂದ ನಮ್ಮ ಮನೆಯವರೇ ಮಾಡ್ತಾವ್ರೆ ಜಾಮೂನ್ನ. ನನ್ನ ಕೆಲಸ ಏನಪ್ಪ ಇವತ್ತು ಅಂದರೆ, ಮಾಡಿಕ್ಕಿರೋ ಜಾಮೂನ್ನ ಟೇಸ್ಟ್ ನೋಡೋದು ಮತ್ತು ತಿನ್ನೋದಷ್ಟೇ ನನ್ನ ಕೆಲಸ ಇವತ್ತು. ಉಂಡೆ ಅಂತೂ ಆಯಿತು, ಸ್ವಲ್ಪ ನಾದ್ಕೋಬೇಕಲ್ವಾ, ಅದಕ್ಕೆ ಹಾಗೆ ನಾದ್ತಾವ್ರೆ. ಈ ಥರ ನಾವು ನಾದೋದ್ರಿಂದ ಹಿಟ್ಟು ಸ್ಮೂತ್ ಬರುತ್ತೆ, ಉಂಡೆ ಎಲ್ಲ ಸ್ಮೂತ್ ಬರುತ್ತೆ, ಒಡೆಯೋದಿಲ್ಲ. ಮತ್ತು ಒಳಗಡೆ ಹಸಿಟ್ಟೇನಾದರೂ ಇದ್ದರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಸ್ವಲ್ಪ ಉಂಡೆ ಕಟ್ಟಾದಮೇಲೆ ಸ್ವಲ್ಪ ಬಿಟ್ಬಿಡಬೇಕು, ತಟ್ಟೆ ಮುಚ್ಚಿ. ಈಗ ಬಿಡ್ತೀವಿ ಒಂದು ಸ್ವಲ್ಪ ಹೊತ್ತು ನಾವು. ಅಷ್ಟರೊಳಗೆ ಪಾಕ ಮಾಡ್ಕೊಳ್ಳೋಣ ಅಂತೇಳಿ ಬಂದ್ವಿ. ಈಗ ನಾನು 4 ಗ್ಲಾಸ್ ನೀರು ತಗೊಂಡಿದ್ದೀನಿ. 4 ಗ್ಲಾಸ್ ನೀರಿಗೆ 4 ಗ್ಲಾಸು ಸಕ್ಕರೆನ ಆ್ಯಡ್ ಮಾಡ್ತೀನಿ. ಜಾಮೂನ್ ಪ್ಯಾಕೆಟ್ ಮೇಲ್ಗಡೆನೆ ಜಾಮೂನ್ ಮಾಡುವ ವಿಧಾನ ಅಂತೇಳಿ ಕೊಟ್ಟಿರ್ತಾರೆ, ಪಾಕ ಮಾಡೋದು ಸಮೇತ ಕೊಟ್ಟಿರ್ತಾರೆ. ನಾನು ಕೂಡ ಪಾಕ ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡೆ. ಅದ್ರ ಮೇಲಂತೂ ಒಂದು ಪ್ಯಾಕೆಟ್ಗೆ 900 ml ನೀರು, 900 ಗ್ರಾಮ್ ಸಕ್ಕರೆ ಯೂಸ್ ಮಾಡಬೇಕು ಅಂತೇಳಿ ಬರೆದಿದ್ರು. ನಾನು ಆ ಥರ ಮಾಡಿಲ್ಲ. ನಾನೇನು ಮಾಡಿದ್ದೀನಿ ಅಂದರೆ 2 ಪ್ಯಾಕೆಟಿಂದ 1 ಗ್ಲಾಸು, ಏನಿಲ್ಲ ಅಂದರೂ ಒಂದು 250-300 ml ನೀರು ಹಿಡಿಯುತ್ತೆ. ಆ ಗ್ಲಾಸಿಗೆ 4 ಗ್ಲಾಸ್ ತಗೊಂಡಿದ್ದೀನಿ. 4 ಗ್ಲಾಸ್ ಸಕ್ಕರೆ ತಗೊಂಡಿದ್ದೀನಿ 2 ಪ್ಯಾಕೆಟಿಂದ. ಈಗಂತೂ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಅದು ತಳ ಹಿಡಿಬಾರ್ದು ಸಕ್ಕರೆ ಅಂತೇಳಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಬೇಕು. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಒಂದು 5 ನಿಮಿಷ ಹಾಗೆ ಕುದಿಸ್ಬಿಟ್ರೆ ಸಾಕು, ಪಾಕ ರೆಡಿ ಆಗುತ್ತೆ. ನಾನಂತೂ ಪಾಕ ಕಾಯೋದಕ್ಕೆ ಒಲೆ ಮೇಲೆ ಇಟ್ಟು ಬರೋವಷ್ಟೊತ್ತಿಗೆ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇಬ್ಬರು ಉಂಡೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ಉಂಡೆನಂತೂ ಡಿಸೈನಾಗಿ ಹಾಕ್ತಾಯಿದ್ರು. ಉಂಡೆಗಳ್ನ ನೋಡಬೇಕು ನನ್ನ ಮಗ ಹೇಗೆ ಡಿಸೈನ್ ಮಾಡ್ತಾನೆ ಅಂತೇಳಿ. ಅವರಂತೂ ಉಂಡೆ ಹಾಕೋಷ್ಟೊತ್ತಿಗೆ ನಾನು ಎಣ್ಣೆ ಕಾಯಕ್ಕಿಡೋಣ ಅಂತೇಳಿ ಬಂದೆ. ಎಣ್ಣೆ ಕಾಯಕ್ಕಿಟ್ಟೆ. ಒಂದು ಒಲೆ ಮೇಲೆ ಎಣ್ಣೆ ಇಟ್ಟಿದ್ದೀನಿ, ಇನ್ನೊಂದು ಒಲೆ ಮೇಲೆ ಪಾಕ ಇದೆ. ಪಾಕ ಅಂತೂ ಕುದೀತಾ ಐತೆ ಚೆನ್ನಾಗಿ. ಪಾಕ ಅಂತೂ ರೆಡಿ ಆಯಿತು. ಈಗ ನಾನು ಪಾಕನ ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಮುಚ್ಚಿಬಿಡ್ತೀನಿ ನಾನು ಅದನ್ನು. ಈಗ ನಾವು ಎಣ್ಣೆ ನೋಡೋಣ ಕಾಯ್ದಿದೆಯಾ ಹೆಂಗೆ ಅಂತೇಳಿ. ಇನ್ನೂ ಎಣ್ಣೆ ಕಾಯಬೇಕು. ಈಗ ನಾನು ಜಾಮೂನ್ ಉಂಡೆ ನೋಡೋಣ ಅಂತೇಳಿ ಬಂದೆ. ನನ್ನ ಮಗ ಅಂತೂ ಉಂಡೆನ ಈ ಥರ ಡಿಸೈನ್ ಮಾಡಿ ಎಷ್ಟು ಉಂಡೆಗಳಾಗವೆ ಅಂತೇಳಿ ಕೌಂಟ್ ಮಾಡ್ತಾ ಇದ್ದ. ಒಟ್ಟಾರೆ 72 ಉಂಡೆಗಳು ಆಗಿದ್ವು. ಅಷ್ಟಾಗಿ ಎಣ್ಣೆ ಕಾಯ್ದಿತ್ತು. ಪಟ ಪಟ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಕಾದಂಥ ಎಣ್ಣೆಗೆ ಜಾಮೂನ್ ಉಂಡೆಗಳ್ನ ಹಾಕಿರು. ಹಾಗೂ ಕೂಡ ಸ್ವಲ್ಪ ಸೀದಂಗೆ ಆದವು. ಫಸ್ಟ್
ಫಸ್ಟ್ನೇ ಸಲ ಹಾಕಿದ ಉಂಡೆಗಳು. ನಾನು ಎಣ್ಣೆ ಇಟ್ಬಿಟ್ಟು ಆ ಕಡೆ ಹೋಗೋಷ್ಟೊತ್ತಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯ್ದಿತ್ತು. ಅದರಿಂದಾಗಿ ಫಸ್ಟ್ನೇ ಸಲ ಹಾಕಿದ ಉಂಡೆಗಳು ಸ್ವಲ್ಪ ಗೋಲ್ಡ್ ಕಲರ್ ಜಾಸ್ತಿ ಬಂದ್ಬಿಟ್ವು. ಆ ಥರ ಬಂದಾಗ ಒಳಗಡೆ ಬೇಯೋದಿಲ್ಲ, ಹೊರಗಡೆ ಮಾತ್ರ ಕಲರ್ ಇರುತ್ತೆ ಅಷ್ಟೇ. ಈ ಥರ ಆದಾಗ ನಾವೇನು ಮಾಡಬೇಕು ಅಂದರೆ ಅದನ್ನು ತೆಗೆದುಬಿಡ್ಬೇಕು. ನಾವು ಹಿಂದೆಲೇ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಉಂಡೆ ಆರಾದಮೇಲೆ ಮತ್ತೆ ಹಾಕಿದ್ರೆ ಚೆನ್ನಾಗಿ ಒಳಗಡೆ ಬೇಯುತ್ತೆ ಅದು. ನಾವು ಕೂಡ ಹಂಗೆ ಮಾಡಿದ್ವಿ. ಫಸ್ಟು ರೋಸ್ಟ್ ಆದಂಥ ಉಂಡೆಗಳ್ನ ತೆಗೆದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅವನ್ನ ಹಾಕಿದ್ವಿ. ನಾವೀಗ ಕರಿದಂಥ ಜಾಮೂನ್ನ ನಾವು ಡೈರೆಕ್ಟು ಪಾಕಕ್ಕೆ ಹಾಕೋಂಗಿಲ್ಲ. ಏಕೆಂದರೆ ಡೈರೆಕ್ಟು ಪಾಕಕ್ಕೆ ಹಾಕಿದಾಗ ಅವು ಬಿಸಿಯಾಗಿರುತ್ತೆ, ಪಾಕ ಕೂಡ ಬಿಸಿಯಾಗಿರುತ್ತಲ್ಲ, ಓಪನ್ ಆಗಿಬಿಡುತ್ತವೆ ಜಾಮೂನುಗಳು. ಅದರಿಂದ ನಾವು ಕರೆದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹಾಕಬೇಕಾಗುತ್ತೆ. ಜಾಮೂನು ಉಂಡೆಗಳ್ನ ಎಣ್ಣೆಗೆ ಹಾಕಬೇಕಾದ್ರೆ ಒಂದೊಂದೇ ತೆಗ್ದು ಹಾಕಬೇಕಾಗುತ್ತೆ. ಒಂದೇ ಸಲ ಹಾಗೆ ಹಾಕಂಗಿಲ್ಲ. ಡೈರೆಕ್ಟ್ ಒಂದೇ ಸಲ ಹಾಕ್ಬಿಟ್ರೆ ಅವೆಲ್ಲ ಕಚ್ಕೊಂಬಿಡ್ತವೆ, ಜಾಮೂನು ಉಂಡೆ ಓಪನ್ ಆಗ್ತವೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಈಗಂತೂ ಉಂಡೆಗಳು ಖಾಲಿ ಆದವು. ಲಾಸ್ಟ್ ಉಂಡೆಗಳು ಇರೋಬರೋವನ್ನೆಲ್ಲ ಹಾಕಿದ್ರು. ಜಾಮೂನು ಕೂಡ ರೋಸ್ಟ್ ಆಗ್ತಾ ಬಂತು. ಈಗ ರೋಸ್ಟ್ ಆದಂಥ ಉಂಡೆಗಳ್ನೆಲ್ಲ ತೆಗಿಬೇಕು. ಎಲ್ಲ ತೆಗ್ದಿದ್ದಾಯಿತು. ಒಟ್ಟಾರೆ ಇಷ್ಟು ನಾವು ಕರೆದಿದ್ದೀವಿ. ಈ ಕರೆದಂಥ ಉಂಡೆನ ಪಾಕಕ್ಕೆ ಹಾಕ್ತೀವಿ ಸ್ವಲ್ಪ ಹೊತ್ತು ಬಿಟ್ಟು. ಒಟ್ಟಾರೆ ಜಾಮೂನೇ ರೆಡಿ ಆಯಿತು. ಈಗ ತಿನ್ನೋದೊಂದೇ ಬ್ಯಾಲೆನ್ಸ್ ಇರೋದು. 1-2 ಅವರ್ ಬಿಟ್ಟು ನೋಡೋ ಅಷ್ಟೊತ್ತಿಗೆ ಆಲೇ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇಬ್ಬರು ತಿಂತಾ ಕೂತ್ಕೊಂಡಿದ್ರು. ಈಗ ಅವರೆಲ್ಲ ತಿಂದಮೇಲೆ ನಾನು ಕೂಡ ತಿನ್ನಬೇಕಲ್ವ ಜಾಮೂನ್ನ. ಈಗ ನಾನು ಕೂಡ ತಿಂತೀನಿ ಜಾಮೂನ್ನ. ಹೇಗಿದೆ ಅಂತೇಳಿ ಟೇಸ್ಟ್ ಮಾಡಿ ಹೇಳ್ತೀನಿ. ತಿನ್ನೋಣ ಅಂತೇಳಿ ಬಟ್ಲಿಗೆ ಹಾಕ್ಕೊಂಡು ಹೋದೆ. ಆದರೆ ನನ್ನ ಮಗ ನಾನೇ ತಿನ್ನಿಸ್ತೀನಿ ಬಾರಮ್ಮ ಅಂತೇಳಿ ತಿನ್ನಿಸ್ತಾ, ನನಗೆ ಅವನು ತಿನ್ನಿಸ್ತಾ, ಅವನಿಗೆ ನಾನು ತಿನ್ನಿಸ್ದೆ. ಒಟ್ಟಾರೆ ಚೆನ್ನಾಗಿತ್ತು ಜಾಮೂನು. ಜಾಮೂನು ಕೂಡ ಖಾಲಿ ಆಯಿತು. ಓಕೆ, ಬಾಯ್.